அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண மணீந்திர குபாத்த போதம் தத்பாதயுக்ம சரசீருஹபிருங்கராஜம் த்ரையந்த யுக்மகுதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே. ராமானுஜதயாபாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்த தேசிகம். லக்ஷ்மீநாதசமாரம்பாம் நாதயாமன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोहतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. नीलातुङ्गस्तनगिरितटी सुप्तमुद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. स्वोचिष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்னத்திருப்பாவை பல்பதியம் இன்னிசையால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்ல சூடி கொடுத்த சுடர்கொடியே தொல்பாவை பாடியரளவல்ல பல்வளையாய் நாடி நீ வேங்கடவர்க்கு என்ன விதி என்னை மாத்தம் நாம் கடವಾ வண்ணமே ನಲ್ಹು. ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರನ ಅನುಗ್ರಹದಿಂದ ನಾವು ನಿನ್ನೆ 20ನೇ ಪಾಶುರವಾದ 33 ಅಮರർക്ക് ಅದನ್ನು ನೋಡಿದ್ವಿ. ಕೃಷ್ಣನನ್ನು ಯಾವಾಗ ನೋಡ್ತೀವೋ, ಯಾವಾಗ ಕೃಷ್ಣ ಹತ್ರ ನಾವು ಪ್ರೇಮದಿಂದ ಪಡ್ಕೊಳ್ತೀವೋ, ಕೃಷ್ಣ ದಯೆಗೆ ಯಾವಾಗ ಪಾತ್ರರಾಗುತ್ತೇವೋ, ಕೃಷ್ಣಾನುಭವವನ್ನು ಪಡೆಯುವ ಯಾವಾಗ ಮೋಕ್ಷವನ್ನು ಸೇರ್ತೀವೋ, ಇಹಲೋಕ ಸುಖ ಕೊಡುವಂಥ ಪರೇವಾದ್ಯ ಯಾವಾಗ ಸಿಗುತ್ತೋ ಅಂತ ಒಂದು ಕುತೂಹಲದಲ್ಲಿ ಇರುವ ಸಮಯದಲ್ಲಿ ಆಂಡಾಳ್ ತಾನು ಒಂಟಿಯಾಗಿ ಅನುಭವ ಮಾಡಬೇಕಾಗಲ್ಲ ಅಂದುಕೊಂಡು ಜೊತೆಗೆ ಭಾಗವತೋತ್ತಮ ಸ್ತ್ರೀಯರನ್ನು ಕರೆದುಕೊಂಡು ದಿನಕ್ಕೊಂದು ಪಾಶುರದ ಹಾಗೆ ಮಾರ್ಗಳಿ ತಿಂಗಳಿರೋ 30 ದಿನಗಳಿಗೆ 30 ಪಾಶುರನ್ನು ಹಾಡಿ ಬಂದ ಕ್ರಮವೇ ಇದು. ಪಾಶುರಗಳು 18, 19, 20ರಲ್ಲಿ ನಪ್ಪಿನ್ನೇ ತಾಯಿಯನ್ನು ಮುಂದಿಟ್ಟು ಕೃಷ್ಣನಿಗೆ ಹಾಡೋಣ ಎಂದು ನಪ್ಪಿನ್ನೇ ಬಗ್ಗೆ ಹಾಡ್ತಾಳೆ. ನಿನ್ನೆ ಪಾಶುರದಲ್ಲಿ ಪಿರಾಟಿಯನ್ನು ಮುನ್ನಿಟ್ಟುಕೊಂಡು ನಾವು ಭಗವಂತನನ್ನು ಸೇರಬೇಕು. ಗೋಪಿಯರು ಪುರುಷಕಾರಭೂತಳಾದ ನಪ್ಪಿನ್ನೆಯನ್ನು ನಿನ್ನೆ ಪದ್ಯದಲ್ಲಿ ಎಬ್ಬಿಸಿದ್ದನ್ನು ಕಂಡೆವು. ನಪ್ಪಿನ್ನೆ ಎದ್ದು ಬಂದು, ನಾನು ನಿಮ್ಮೊಡನೆ ಒಡ್ಬಳಲ್ಲವೇ, ನಿಮ್ಮ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡಿಕೊಡುವೆ, ನಮ್ಮನ್ನು ಆಶ್ರಯಿಸಿದವರಿಗೆ ಕೊರತೆಯುಂಟೆ, ನಾವೆಲ್ಲರೂ ಕೂಡಿ ಶ್ರೀಕೃಷ್ಣನನ್ನು ಎಬ್ಬಿಸಿ ಪ್ರಾರ್ಥಿಸೋಣ ಬನ್ನಿ ಅಂದ್ಬಿಟ್ಟು ಆ ನಪ್ಪಿನ್ನೆ ಕೂಡ ಇವ್ರ ಜೊತೆ ಸೇರ್ಕೊಂಡ್ಬಿಟ್ರು. ಇವತ್ತಿಂದ ನಪ್ಪಿನ್ನೆ ಪಾರ್ಟ್ ಆಫ್ ದಿ ಗೋಪಿ ಆಂಡಾಳ್ ಟೀಮು. ಆಗ ಸಂತಸದಿಂದ ಗೋದಾ ಮತ್ತು ಇತರ ಗೋಪಿಯರು ಏನು ಮಾಡದಂತೆ ಅವಳೊಡಗೂಡಿ ಶ್ರೀಕೃಷ್ಣನನ್ನು ನಿನ್ನ ಭಕ್ತರು ನಿನ್ನ ಗುಣಗಳಿಗೆ ಸೋತು ನಿನಗೆ ಶರಣಾಗುತ್ತಾರೆ, ನಿನ್ನ ವಿರೋಧಿಗಳು ನಿನ್ನ ಅಂಬಿಗೆ ಸೋತು ಬಂದು ಬೀಳುವ ಹಾಗೆ ನಿನ್ನ ವೀರ ಶೌರ್ಯಕ್ಕೆ ಸೋಲುತ್ತಾರೆ, ನಿನ್ನವರಾದ ನಾವು ನಿನ್ನ ಶೀಲ ಸೌಂದರ್ಯಾದಿಗಳಿಗೆ ಸೋತು ಬಂದೆವು ಎಂದು ಕೃಷ್ಣನನ್ನು ಎಬ್ಬಿಸುತ್ತಾರೆ. ಇದುವರೆಗೂ ಎಲ್ರಿಗೂ ಹಾಡಾಯಿತು. ಶುರು ಮಾಡುವಾಗ ನಂದಗೋಪಾಲಂದಾಯಿತು, ಯಶೋದಾಗಾಯಿತು, ಬಲರಾಮಂಗಾಯಿತು, ನಪ್ಪಿನೇಗಾಯಿತು. ಈಗ ನಮ್ಮ ಕೃಷ್ಣಂಗೆ ಆಡೋದು ಬೇಕಿಲ್ವಾ? ಇನ್ಮೇಲೆ ನಾವು ಕೃಷ್ಣನ ಬಗ್ಗೆನೇ ಆಡೋದು. ಇನ್ಮೇಲೆ ಕೃಷ್ಣನ ಹಿರಿಮೆಯನ್ನೇ 21ರಿಂದ 25ನೇ ಪಾಶುರ ನಾವು ಕೃಷ್ಣನ ಹಿರಿಮೆಯನ್ನು ಆಡುತ್ತೀವಿ. ಆಂಡಾಳ್ ನಪ್ಪಿನೆ ಎನ್ನುವ ನೀಳಾದೇವಿಯನ್ನು ಕೂಡ ತಮ್ಮ ಗೋಷ್ಠಿಯಲ್ಲಿ ಸೇರಿಸಿಕೊಂಡು ಶ್ರೀಕೃಷ್ಣನ ಸನ್ನಿಧಿಗೆ ಹೋಗಿ ಆತನ ನಿದ್ದೆಯಿಂದ ಎಬ್ಬಿಸುವ ಸುಬ್ರಪಾತ ಇವತ್ತಿಂದು 21ನೇ ಪಾಶುರ. ಅದನ್ನು ಇವಾಗ ನೋಡೋಣ. ஏற்ற கலங்கள் எதிர்வங்கி மீதளிப்ப மாற்றாதே பால் சொரியும் வள்ளல் பெரும் பசுக்கள் அற்ற படைத்தான் மகனே அறிவுராய் உட்டமுடையாய் பெரியாய் உலகினில் தோற்றமாய நின்ற சுடரே துயிலழாய் மாற்றார் உனக்கு வலி தொலைந்த உன் வாசல் கண் ஆற்றாது வந்து உன்னடி பணியுமா போலே போற்றியாம் வந்தோம் புகழ்ந்தேலோர் எம்பாவாய். ஏற்ற கலங்கள் எதிர்பங்கி மீதளிப்ப.
ಆ ಹಸುಗಳಿತ್ತಲ್ಲ ನಮ್ಮ ಆ ಟೈಮಲ್ಲಿ ಆ ಊರಲ್ಲಿ ಇದ್ದಿದ್ದು ಆಯರ್ಪಾಡಿಲಿ ಹಸುಗಳೆಲ್ಲ ಹಾಲನ್ನು ಕರೆದ್ರೆ ಹೆಂಗಂದರೆ ಕೊಡಗಟ್ಟಲೆ ಎಷ್ಟು ಕೊಡ ಹಾಲು ಕೊಡ್ತಾ ಇತ್ತು ಅಂದರೆ ಹಸುಗಳಿಗೆ ಅಷ್ಟೊಂದು ಹಾಲು ಕರಿತಾನೆ ಇತ್ತಂತೆ. ಅಲ್ಲಿರೋ ಪಾತ್ರೆ ಇಟ್ಟರೆ ತುಂಬಿ 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 ಪಕ್ಕದಲ್ಲಿರೋ ಪಾತ್ರದ ಮೇಲೆಲ್ಲ ಎರಿಸ್ತಾ ಇತ್ತಂತೆ. ಹಸುಗಳಿಗೆ ಕೆಳಗಿರಿಸಲಾದ ಯಾವುದೇ ಪಾತ್ರೆಯೂ ಬೇಗನೆ ತುಂಬಿಡ್ತಾ ಇತ್ತು. ಅಲ್ಲಿ ಪಾತ್ರೆಗಳಿಗೆ ಸಂಖ್ಯೆ ಮಿತಿ ಇರ್ಬೋದು, ಹಾಲಿಗೂ ಹಸುಗಳಿಗೂ ಇಲ್ಲ. ಪಾತ್ರೆಗಳು ಸಾಕಾಗಿರುವಂತೆ ಅಷ್ಟು ಹಾಲು ಕೊಡ್ತಾನೇ ಇದೆ ಅಂತೇಳಿ ನಾವು ಇನ್ಫ್ಯಾಕ್ಟ್ ಹಳೆ ಇದ್ರಲ್ಲ ಪಾತ್ರೆಗಳು ನೋಡಿದ್ವಿ, ಮನೆ ಫುಲ್ ಕೆಸರಾಗ್ಬಿಟ್ಟಿತ್ತು ಹಾಲು ಅಂತ. ಹಾಲು ಅನ್ನೋದು ಅಲ್ಲಿ ಶಾರ್ಟೇಜೇ ಇಲ್ಲ. ಆ ಥರ ಕೊಡಗಳು ಎಷ್ಟಿಟ್ಟರು ಹಾಲು ಬರ್ತಾನೇ ಇತ್ತಂತೆ. ಆ ಹಸುಗಳಿಂದ ಬರೋ ಹಾಲಿಗೆ ಮಿತಿಯೇ ಇಲ್ಲ, ಪಾತ್ರೆಗಳ ಸಂಖ್ಯೆ ಮಿತಿ ಇರ್ಬೋದು. ಯಾಕೆ ಹಿಂಗೆ ಅಂದರೆ ಈ ಹಸುಗಳು ಕೃಷ್ಣನಿಂದ ಸ್ಪೆಷಲ್ ಪಟ್ಟಿವೆ ಅಲ್ವಾ. ಕೃಷ್ಣ ಸ್ಪರ್ಶಿಸಪಟ್ಟ ಮೇಲೆ ಅವು ಅಂತೇವೆ ಅನಂತವೇ ಇರಬೇಕು ಅಂಥೇಳಿ ಇಲ್ಲಿ ಹೇಳ್ತಾರೆ. ಪಾತ್ರೆಯನ್ನು ತಿಳಿದು ಜ್ಞಾನವನ್ನು ಕೊಡುವವರು ಆಚಾರ್ಯರು. ಪಾತ್ರೆಯನ್ನು ತಿಳಿದು ಜ್ಞಾನವನ್ನು ಕೊಡುವವರು ಆಚಾರ್ಯರು. ಹಾಗಾದರೆ ಯಾರ್ಯಾರಿಗೆ ಎಷ್ಟು ಕೊಡಬೇಕೋ ಶಿಷ್ಯರಿಗೆ ಸರಿಯಾಗಿ ಕೊಡ್ತಾರೆ ಅಂತೆ. ಇದು ಒಂದು ಒಳ್ಳೆಯ ಆಚಾರ್ಯರ ಲಕ್ಷಣ. ಹಸು ಅನ್ನೋದು ಸಾಕ್ಷಾತ್ ಆಚಾರ್ಯರು, ಹಾಲು ಎಂಬುದು ಜ್ಞಾನ, ಪಾತ್ರೆ ಅನ್ನೋದು ಶಿಷ್ಯ. ಅದರಿಂದ ಈ ಮೂರನ್ನು ಇಲ್ಲಿ ಲೇಟ್ ಮಾಡಿದ್ದಾರೆ, ಹಸು, ಹಾಲು ಮತ್ತು ಪಾತ್ರೆ. ಎಷ್ಟು ಬೇಕೋ ಅಷ್ಟು. ಆಚಾರ್ಯರು ಮತ್ತು ಹಸು ಒಂದು ಕಾಮನ್ ಏನು ಅಂದರೆ ಆಚಾರ್ಯರ ತಮ್ಮ ಹತ್ರ ಅಷ್ಟು ಜ್ಞಾನವನ್ನು ಎಲ್ಲರಿಗೂ ಕೊಟ್ಬಿಡ್ಬೇಕು ಅಂತ. ಅದೇ ಥರ ಒಂದು ಹಸು ತನ್ನ ಹತ್ರ ಏನು ಇಟ್ಕೊಳ್ಳಲ್ವಂತೆ, ಹಾಲನ್ನು ಒಂದೇ ಒಂದು ಹಸು ಎಷ್ಟು ಜನಕ್ಕೆ ಹಾಲು ಕೊಡುತ್ತೆ. ಅದರಿಂದ ಹಾಲು ಮತ್ತು ಆಚಾರ್ಯರು ಈಕ್ವಲ್ ಅಂತೇಳಿ ಹೇಳ್ತಾರೆ. ಏಟ್ರ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಮಾಟ್ರಾದೇ ಪಾಲ್ ಸೊರಿಯುವ ವಳ್ಳಲ್ ಪೆರುಂಪಸುಕ್ಕಳ್. ಇದು ಕಠೋಪನಿಷತ್ನಲ್ಲಿ ವಿಶ್ರವ ಅಂತ, ಅವನ ಹೆಸರು ವಾಜ್ರಶವಸ್ ಅಂತ. ಅವನು ಇಲ್ಲಿರೋ ಹಸುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಯರ್ಪಾಡಿ ಇದ್ದ ಹಸುಗಳು ಯಾವ ಥರ ಇತ್ತು ಅಂತ ಹೇಳಿ ಮೊದಲು ಹೇಳ್ತಾರೆ. ಕಠೋಪನಿಷತ್ತಲ್ಲಿ ವಿಶ್ರವ ಅಂತ ಒಬ್ಬ ಇದ್ದ, ಅವನಿಗೆ ಇನ್ನೊಂದು ಹೆಸರು ವಾಜ್ರಶವಸ್ ಅಂತ. ಆ ವಿಶ್ರವ ಯಾರು? ಅವನು ದಾನ ಮಾಡಿದ ಹಸುಗಳ ಥರ ಇರಲಿಲ್ಲ ಅಂತ ಹೇಳಿದ್ದಾರೆ. ವಿಶ್ರವ ಮಾಡಿರೋದು, ದಾನ ಮಾಡಿರೋದು ಹಸುಗಳ ಥರ ಆಯರ್ಪಾಡಿಲಿದ್ದ ಹಸುಗಳು ಇಲ್ಲ ಅಂತಾರೆ. ಮೊದಲು ವಿಶ್ವ ಯಾರು, ಅವ್ರು ದಾನ ಮಾಡಿದ ಎಂಥ ಹಸುಗಳು ಅಂತ ಇವಾಗ ನೋಡೋಣ. ಈಗ ನಮಗೆಲ್ಲ ನಚಿಕೇತ ಗೊತ್ತಲ್ವ, ನಚಿಕೇತನ ತಂದೆಯೇ ವಿಶ್ರವ ಅನ್ನೋನು. ಅವನು ದಾನ ಮಾಡಿದ ಹಸುಗಳು ಹೇಗಿತ್ತು ಅಂದರೆ, ಆ ಹಸುಗಳು ವಯಸ್ಸಾಗಿತ್ತು ಮತ್ತು ಅಶಕ್ತ ಹಸುಗಳು, ಭಾಳ ಮುದಿ ವಯಸ್ಸಿನಾಗ್ಬಿಟ್ಟಿತ್ತು, ಅಶಕ್ತವಾಗಿತ್ತಂತೆ. ಅವು ಹಾಲುಗಳನ್ನೇ ಕೊಡ್ತಾ ಇರಲಿಲ್ಲ, ಹಾಲುಗಳು ಕರಿತಾನೆ ಇರಲಿಲ್ಲ, ಸಂಪೂರ್ಣವಾಗಿ ಹಾಲು ಕೊಡುತ್ತಾನೆ ಇರಲಿಲ್ಲ. ಮೇವು ತಿನ್ನೋದು ಕೂಡ ಅವ್ರಿಗೆ ಆಗ್ತಾಯಿಲ್ಲ, ಅಷ್ಟು ಮುದಿತನ ಇತ್ತು. ಅವು ಮರಿ ಹಾಕುವ ಸಾಮರ್ಥ್ಯವನ್ನೇ ಕಳೆದುಕೊಂಡ್ಬಿಟ್ಟಿತ್ತು. ಹಂಗಂದರೆ ಯಾವತ್ತೂ ನಾವು ದಾನ ಮಾಡುವಾಗ ಒಂದು ಹೇಳ್ತಾರೆ, ದಾನ ಮಾಡೋದು ನಾವೇ ಇಟ್ಕೊಂಡ್ರೆ ಹೆಂಗಿರ್ಬೇಕು ಅಂಥದ್ದು ಮಾಡಬೇಕು, ಇನ್ನೊಬ್ರಿಗೆ ಕೊಡೋದು ಉಪಯೋಗ ಆಗಿರೋ ಥರ ಕೊಡಬೇಕು ಅಂತ ಹೇಳಿ. ಅದರಿಂದಲೇ ನನಗೆ ಬೇಡದೇ ಇರೋದು ಇನ್ನೊಬ್ರು ದಾನ ಮಾಡೋದು ಸರಿ ಇಲ್ಲ. ಇವನೇನು ಮಾಡಿದ್ದಾನೆ, ನಚಿಕೇತ ತಂದೆ ದಾನ ಮಾಡಿದ ಹಸುಗಳೆಲ್ಲ ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತಂತೆ. ಇದನ್ನು ನೋಡಿಬಿಟ್ಟು ನಚಿಕೇತ ನಮ್ಗೆ ಗೊತ್ತಲ್ಲ ಎಷ್ಟು ದೇವಭಕ್ತಿ ಪರಮಾತ್ಮ ಅಂದರೆ, ಅವನು ಅವ್ರ ಅಪ್ಪನ ಹತ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು, ಅಯ್ಯೋ ಅಪ್ಪ, ಈ ಥರ ಉಪಯೋಗಕ್ಕೆ ಬಾರದ ಹಸುಗಳನ್ನು ದಾನ ಮಾಡಿದ ನೋಡಿಬಿಟ್ಟು ಇಂಥ ದಾನದಿಂದ ನಿನಗೆ ಎಂಥ ಪುಣ್ಯ ಏನು ಸಿಗಲ್ವಲ್ಲಪ್ಪ ಅಂತ ಚಿಂತೆ ಆಗುತ್ತಾನಂತೆ. ಇದನ್ನು ಅವ್ರ ಅಪ್ಪನ ಹತ್ರ ಕೇಳೋಣ ಅಂದ್ಬಿಟ್ಟು, ಹೋಗಲಿ ಅಪ್ಪ ಇವೆಲ್ಲ ಬಿಟ್ಬಿಡಿ, ನನ್ನನ್ನು ಯಾರು ದಾನ ಮಾಡ್ತೀರಾ ಅಂತ ನಚಿಕೇತ ಕೇಳಿದ ಅಪ್ಪನ ಹತ್ರ. ಅದಕ್ಕೆ ತಂದೆಗೆ ಸಿಕ್ಕಾಪಡೆ ಕೋಪ ಅಂದ್ಬಿಟ್ಟು, ಆಲ್ರೆಡಿ ಈ ಥರ ಅಬ್ಜೆಕ್ಟ್ ಮಾಡ್ತಾ ಇದ್ದಾನಲ್ಲ, ಅಲ್ಲ ದಾನ ಮಾಡಿದ್ದಾನೆ ಅಂದ್ಬಿಟ್ಟು, ನಿನ್ನನ್ನು ಯಮನಿಗೆ ಕೊಡುತ್ತೇನೆ ಅಂಥೇಳಿ ಉತ್ತರ ಕೊಟ್ಬಿಟ್ನಂತೆ. ನಚಿಕೇತನ ಯಮನಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ತಂದೆ. ಈ ಲೆವೆಲಲ್ಲಿ ಅವ್ರ ತಂದೆಯವರ ಭಕ್ತಿ ಉಲ್ಟಾದಲ್ಲಿತ್ತು, ರಿವರ್ಸಲ್ಲಿ. ಆದ್ದರಿಂದ ಈ ಒಂದು ವಾಕ್ಯದಿಂದ ನಚಿಕೇತರು ಕಠೋಪನಿಷತ್ತನ್ನು ಜ್ಞಾನೋದಯ ಈ ಇದರಿಂದ ಇನ್ಸಿಡೆಂಟ್ ಬಂದು ಅಂತ ಹೇಳ್ತಾರೆ. ಅದರಿಂದ ಅಂಥದ್ದು ಹಸುಗಳು ಇಲ್ಲಿ ಇರಲಿಲ್ಲ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಈ ಹಸುಗಳು ಯಾವ ಥರ ಇತ್ತು, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ. ರಾಮಾವತಾರನ ಹೇಳೋದು, ತ್ರಿಜಟ ಅಂತೇಳಿ ಒಬ್ಬರಿದ್ದ. ಅವ್ರಿಗೆ ಅಯೋಧ್ಯೆ ಬಿಟ್ಟು ಹೋಗುವಾಗ ಶ್ರೀರಾಮ ದಾನ ಮಾಡಿದಂಥ ಹಸುಗಳೆಲ್ಲ, ಈ ಹಸುಗಳು ಶ್ರೀರಾಮ ದಾನ ಮಾಡಿದ ಹಸುಗಳ ಥರ ಇತ್ತು, ಈ ಪಾಶ್ರದಲ್ಲಿ ಹೇಳಿರೋದು ಅಂತೇಳಿ ಹೇಳ್ತಾರೆ. ಹಾಗಂದರೆ ರಾಮ ದಾನ ಮಾಡಿದ ಹಸುಗಳು ಹೆಂಗಿತ್ತು ಅಂತ ನೋಡೋಣ ಈಗ. ಅದು ಯಾವ ಥರ ಸನ್ನಿವೇಶ, ಯಾರಿಗೆ ಮಾಡಿದ್ರು ಅಂತ. ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಡೋ ಮೊದಲು ತ್ರಿಜಟ ಅಂತ ಒಬ್ಬರು ಬಡ ಬ್ರಾಹ್ಮಣ ಇದ್ದಂತೆ. ಅವನಿಗೆ ಸಾವಿರಾರು ಗೋವುಗಳನ್ನು ದಾನವಾಗಿ ನೀಡಿದನು. ಆ ಗೋವುಗಳು ಹೆಂಗಿತ್ತು ಅಂದರೆ ಬಹಳ ಪುಷ್ಟಿಕರವಾಗಿತ್ತು, ಕರುಗಳ ಜೊತೆ ಇತ್ತು, ತುಂಬ ಹಾಲು ಕರೆಯುವಂಥ ವಾಸುಗಳಾಗಿದ್ದವು. ಎಲ್ಲದರಲ್ಲೂ ಪ್ಲಸ್ 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 ಎಲ್ಲ ಪಾಸಿಟಿವೇ ಇದರಲ್ಲಿ. ಈ ಘಟನೆಯನ್ನು ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಬರುತ್ತೆ. ಈ ಗೋದಾನದ ವಿಶೇಷ ಹೆಂಗಿದೆ ಅಂತ ಹೇಳಿದ್ರೆ, ದಾನದ ಪ್ರಮಾಣ. ಶ್ರೀರಾಮನು ತ್ರಿಜಟನಿಗೆ ತನ್ನ ಕೈಲಿದ್ದ ದಂಡವನ್ನು, ಕೋಲಿತ್ತಂತೆ ಅವನ ಹತ್ರ, ನೀವು ಎಷ್ಟು ದೂರ ಎಸೆಕಾಗುತ್ತೆ ಕೋಲ್ ಎಸ್ಬಿಡು, ಅದು ಎಲ್ಲಿ ಹೋಗ್ಬಿಡುತ್ತೋ ಅಲ್ಲಿವರೆಗೂ ಫುಲ್ ಹಸುಗಳನ್ನ ತುಂಬಿಸ್ಬಿಡ್ತೀನಿ ಅಂತ ಹೇಳಿದಂತೆ.
ಅವರು ಆ್ಯಕ್ಚುಲಿ ತುಂಬ ಮುದುಕ ಇದ್ದರೂ ಕೂಡ ಸರಿ ಅಂತ ಹೇಳ್ಬಿಟ್ಟು ಎಸೆದಂತೆ. ಆ ಎಸೆದ ಪವರಲ್ಲಿ ಅದು ಸರಯೂ ನದಿಯ ಆಚೆ ದಂಡೆಯಲ್ಲಿ ಹೋಗಿ ಅಲ್ಲೊಂದು ಗೋಶಾಲೆವರೆಗೂ ಹೋಗ್ಬಿತ್ತಂತೆ. ಅದಕ್ಕೆ ರಾಮ ಹೇಳಿದ ಮಾತು ತಪ್ಪಲ್ವಲ್ಲ, ಇನ್ನೊಂದು ಮಾತೇ ಇಲ್ಲ, ದೂಸರಾ ಬಾತ್ ನೈ ಅನ್ನೋ ಥರ ಇಮಿಡಿಯೇಟಾಗಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಹಸುಗಳನ್ನು ಕೊಟ್ಟು, ಈ ಯಾತಕ್ಕೋಸ್ಕರ ಈ ಎಕ್ಸಾಂಪಲ್ ತೋರಿಸಿದ್ರು ರಾಮರಂದರೆ ಅವನಿಗೆ ಅಷ್ಟೊಂದು ಪೂವರ್ ಆಗಿದ್ದಾನೆ, ಹೆಂಗಾರು ಅವನ ಭಕ್ತಿಗೆ ನಾವೇನಾರು ಅವನ ಶ್ರೀಮಂತಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ರು. ಅದರಿಂದ ಈಗ ತಿರ್ಗಾ ನಮ್ಮ ಆಯರ್ಪಾಡಿಗೆ ಬರೋದಕ್ಕೆ ಆಯರ್ಪಾಡಿ ಹಸುಗಳು ನಚಿಕೇತನ ತಂದೆ ಮಾಡಿದ ದಾನ ಥರದ್ದಲ್ಲ, ಅದು ರಾಮ ಮಾಡಿದ ದಾನ ಥರ ಇತ್ತು ಅಂತೇಳಿ ನಾವು ತಿಳ್ಕೊಬೇಕು. ಇಲ್ಲಿ ತ್ರಿಜಟೆ ಅಂದರೆ ನಮಗೆಲ್ಲ ಯಾರ ಹೆಸರು ಬರುತ್ತೆ? ತ್ರಿಜಟೆನೋ ನಾವೆಲ್ಲ ಶ್ರೀಲಂಕಾದಲ್ಲಿ ಸೀತಾ ಇದ್ದಾಗ, ಹೌದು ಶ್ರೀಲಂಕಾದಲ್ಲಿ ಸೀತಾ ಇರೋವಾಗ ಅಲ್ಲಿ ರಾಕ್ಷಸಿಗಳೆಲ್ಲ ಒಂದು ಕಂಟ್ರೋಲ್ ಮಾಡೋಕ್ಕೆ ಒಂದು ಹೆಡ್ ಥರ ಇದ್ಲು. ಆ ತ್ರಿಜಟೆ ಅನ್ನೋದು ಯಾರು ಅಂದರೆ ವಿಭೀಷಣ ಇದಲ್ಲ, ಒಳ್ಳೆ ಅಸುರ, ಆ ಅಸುರ ನೋಡಿ ಮಗಳು, ಅವಳು ಸೀತೆಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ಲು. ಆ ತ್ರಿಜಟೆನೂ ಈ ತ್ರಿಜಟೆನೂ ಬೇರೆ ಬೇರೆ. ಆ ತ್ರಿಜಟೆ ಬಂದು ಅಲ್ಲಿ ಬರುತ್ತೆ, ಇವ್ರು ಬಂದು ಬ್ರಾಹ್ಮಣ, ಬಡ ಬ್ರಾಹ್ಮಣ, ನಮ್ಮ ಅಯೋಧ್ಯೆಯಲ್ಲಿ ಇರೋರು. ಅಷ್ಟು ಜಸ್ಟ್ ತಿಳ್ಕೊಳ್ಳಿ, ತ್ರಿಜಟೆ ಅಂದ ತಕ್ಷಣ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಂತ. ಅದರಿಂದ ಇಲ್ಲಿರೋದೆಲ್ಲ ಕೃಷ್ಣಾವತಾರಾರ್ಥಗಳು, ಅಲ್ಲಿದ್ದ ರಾಮಾವತಾರ ಹಸುಗಳು ಅಷ್ಟೇ. ಅದರ್ವೈಸ್ ಇವೆರಡೂ ಸೇಮ್ ಆಗಿತ್ತು ಎಲ್ಲಾದ್ರೂ ಅಂತ. ಎಟ್ರ ಕಲಂಗಳ್ ಎದಿರ್ಪಂಗಿ ಮೀದಳಿಪ್ಪ ಮಾಟ್ರಾದೆ ಪಾಲ್ಸೊರಿಯೋ ವಳ್ಳಲ್ ವರಂ ಪಸುಕ್ಗಳ್ ಅಟ್ರ ಪಡೆತಾನ್. ಅಟ್ರ ಪಡೆತಾನ್ ಅಂದರೆ ಅದನ್ನು ಸಂರಕ್ಷಿಸುವ ಸಾಮರ್ಥ್ಯ ಪಡೆದವನೇ, ನಂದಗೋಪಾಲನ ಮಗನಾದ ಕೃಷ್ಣನೇ ಮಗನೇ ಅಂತಲ್ಲಿ ಹೇಳ್ತಾರೆ. ಅಟ್ರ ಪಡೆತಾನ್ ಮಗನೇ, ಅರಿವುರಾಯ್ ನೀನು ಎದ್ದು ನಮಗೆ ಅರುಳು ಪಾಲಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅರಿವುರಾಯ್ ಅಟ್ರ ಪಡೆತಾನ್ ಮಗನೇ ಅರಿವುರಾಯ್. ನಂದಗೋಪ ಎಂದಿಗೂ ಕಡಿಮೆ ಆಗುವಂಥ ಸಂಪತ್ತನ್ನು ಹೊಂದಿದ್ದ. ನಂದಗೋಪ ಎಂಥ ಸಂಪತ್ತು ಹೊಂದಿದ ಅಂದರೆ ಎಂದಿಗೂ ಕ್ಷೀಣವೇ ಆಗದೇ ಇರೋ ಸಂಪತ್ತು. ಅದು ಯಾವುದು ಅಂತೇಳಿದ್ರೆ ಶ್ರೀಕೃಷ್ಣನೇ ಅವನಿಗೆ ಸಂಪತ್ತಾಗಿದ್ದ. ನಂದಗೋಪ ಕೃಷ್ಣನನ್ನು ಯಾವಾಗಲೂ ಮಗನೇ, ಇಲ್ಲೂ ಬಂದೆ ಮಗನೇ ಅಂತ, ಮಗನೇ ಅಂತಲೇ ಸಂಬೋಧನೆ ಮಾಡ್ತಿದ್ದಂತೆ. ಕೃಷ್ಣನಿಗೂ ಇದು ಬಹಳ ಮೆಚ್ಚುಗೆ ಆಗಿತ್ತು. ಯಾಕಂದರೆ ಅವನಿಗೆ ನಾರಾಯಣ ಅಂತೆಲ್ಲ ಮೊದಲೇ ಹೇಳಿದ್ದಾನೆ, ನಂಗೆ ನಾರಾಯಣ ಅಂತ ಕರಿಬೇಡಿ, ನಾನು ಇಲ್ಲಿ ಬಂದಿರೋದು ನಿಮ್ಮ ಜೊತೆ ಒಬ್ಬರಾಗಿರೋದಕ್ಕೋಸ್ಕರ. ಕೃಷ್ಣನಿಗೂ ಅಷ್ಟೇ ಸಂತೋಷ ಆಗ್ತೈತಂತೆ, ಮಗ ಕೃಷ್ಣ ಅಂತ ಕರೆದಿದ್ದು ನಂದಗೋಪನೂ ಅವ್ರೂ ಆ ಥರ ರಿಲೇಷನ್ಶಿಪ್ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣನೇ ಯೋಗನಿದ್ರೆಯಿಂದ ಬೇಗನೆ ಎದ್ದೇಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಊಟ್ರ ಮಡಿಯಾಯ್ ಪೆರಿಯಾಯ್, ಈ ಎರಡು ವರ್ಡ್ಸ್ಗೆ ಬಹಳ ಮೀನಿಂಗ್ಸ್ ಇದೆ, ನೋಡೋಣ. ಊಟ್ರ ಮುಡೆಯಾಯ್ ಅಂದರೆ ಭಕ್ತರನ್ನು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಅವರನ್ನು ರಕ್ಷಿಸಲೇಬೇಕು ಎನ್ನುವ ಸಂಕಲ್ಪ ಮಾಡಿಕೊಂಡಿರೋ ಪರಮಾತ್ಮ. ಭಕ್ತರನ್ನು ಯಾವುದೇ ಸ್ಥಿತಿಯಲ್ಲಿದ್ದರೂ ಅವರಿಗೆ ನಾನು ರಕ್ಷಣೆ ಮಾಡೇ ಮಾಡ್ತೀನಿ ಸಂಕಲ್ಪ ತೊಗೊಂಡ್ರೆ ನಮ್ಮ ಪರಮಾತ್ಮ ನಮಗೋಸ್ಕರ. ಅವನು ಈಗ ಒಂದು ಮಹಾಭಾರತದಲ್ಲಿ ಒಂದೆರಡು ಮೂರು ಇನ್ಸಿಡೆಂಟ್ ನೋಡೋಣ. ಮಹಾಭಾರತದಲ್ಲಿ ದುರ್ಯೋಧನಿಗೆ ಇದ್ನಲ್ಲ, ನಮಗೆಲ್ಲ ಗೊತ್ತು, ಅವನಿಗೆ ಪಂಚಪಾಂಡವರನ್ನು ಕಂಡ್ರೆ ಅತ್ಯಂತ ಅಸೂಯೆ. ಆ ಅಸೂಯೆಗೆ ಒಂದು ರೂಪ ಕೊಟ್ಟರೆ ಅದೇ ದುರ್ಯೋಧನ ಲೆವೆಲ್ ಇದ್ದಂತೆ. ಅಸೂಯೆಗೆ ಒಂದು ಮಾಡಲ್ ಕೊಡಬೇಕಂದ್ರೆ ಅವನೇ ದುರ್ಯೋಧನ. ಆ ಥರ ಇದ್ದವನು, ಅವನಿಗೆ ಅಷ್ಟೊಂದು ಅಸೂಯೆ ಇತ್ತಂತೆ. ವೆನ್ ಎವರ್ ವಿ ಸಿ ಎನಿ ಪರ್ಸನ್ ವಿ ಶುಡ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್, ನಾಟ್ ಜೆಲಸಿ ಅಗೇನ್ಸ್ಟ್ ದೆಮ್. ಇದನ್ನು ನಾವು ತಿಳ್ಕೋಬೇಕು. ದುರ್ಯೋಧನಿಗೆ ತನ್ನ ರಾಜ್ಯಭಾರ ಚೆನ್ನಾಗಿ ಆಳಬೇಕು ಅಂತ ಆಸೆಯೇ ಇರಲಿಲ್ವಂತೆ. ಅವನಿಗೆ ಉದ್ದೇಶ ಅಂಥವಲ್ಲಿಲ್ಲ. ಇದ್ದಿದ್ದು ಒಂದೇ ಒಂದು ಗುರಿ, ಪಂಚಪಾಂಡವರನ್ನು ಚೆನ್ನಾಗಿರಬಾರ್ದು. ಯಾರೋ ಹೇಳ್ತಾ ಇದ್ರು ಹಳೆ ಕಾಲದಲ್ಲಿ, ನನಗೆ ಒಂದು ಕಣ್ಣು ಹೋದ್ರೆ ಪರವಾಗಿಲ್ಲ, ಅವ್ರಿಗೆ ಎರಡು ಕಣ್ಣು ಹೋಗ್ಬೇಕು ಅಂತ. ಅಂಥದ್ದೆಲ್ಲ ಇರಬಾರ್ದು, ಎಲ್ಲರಿಗೂ ಎಲ್ಲ ಕಣ್ಣು ಇರಬೇಕು ಅಂತ. ಇವನಿಗೆ ಯಾವಾಗಲೂ ಪಂಚಪಾಂಡವರು ಇರಬಾರ್ದು, ಚೆನ್ನಾಗಿರಬಾರ್ದು ಯೋಚನೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಎಷ್ಟೋ ಗೇಮ್ ಮಾಡಿದ್ದಾನಲ್ಲ, ಎಷ್ಟೋ ಸ್ಟ್ರಾಟಜೀಸ್ ಮಾಡಿದ್ದಾನೆ. ಈಗ ಒಂದು ಸ್ಟ್ರಾಟಜಿ ನೋಡ್ತಾ ಇದ್ದೀವಿ. ಈಗ ಅವನಿಗೆ ದುರ್ಯೋಧನನಿಗೆ ಭೀಮನ್ ಕಂಡ್ರೆ ತುಂಬ ಇದು. ಭೀಮ ಸಿಕ್ಕಾಪಟ್ಟೆ ಶಕ್ತಿಶಾಲಿ, ಅವ್ನಿಗೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾನೆ, ಅವನ ಮನೇಲಿ ಅಡುಗೆಯವನ ಹತ್ರ ಹೋಗ್ಬಿಟ್ಟು ವಿಷ ಹಾಕ್ಕೊಟ್ಬಿಟ್ಟು ಅವ್ನಿಗೆ ಊಟ ಕೊಟ್ಬಿಡು, ವಿಷ ಹಾಕ್ಬಿಟ್ಟು ಊಟ ಕೊಟ್ಬಿಡು ಅಂತ ಹೇಳ್ದ. ಪಾಪ ಅಡುಗೆಯವ್ರು ಏನು ಮಾಡ್ತಾರೆ, ರಾಜ ಹೇಳಿದ ತಕ್ಷಣ ಮಾಡಲೇಬೇಕು, ಅವ್ರು ಸೇವಕರಷ್ಟೇ. ಅದೇ ಥರ ಹಾಕ್ಕೊಟ್ಬಿಟ್ರಂತೆ. ಕೊಟ್ಟಿದ ತಕ್ಷಣ ಏನಾಗೋಯ್ತು, ಇವರಿಗೆ ಭೀಮನಿಗೆ ಕೊಡ್ದಾಯ್ತು, ಬಾಮ ತಿಂದಾಯಿತು. ತಿಂದ ತಕ್ಷಣ ಚಕ್ಕರ್ ಹೊಡೆದು ಕೆಳಗೆ ಬೀಳೋ ಥರ ಬಿದ್ದೋಗ್ಬಿಟ್ಟ. ಅದನ್ನೇ ಚಾನ್ಸ್ ತೊಗೊಂಡು ಅವ್ನು ಎತ್ಕೊಂಡೋಗಿ ಪಕ್ಕದಲ್ಲಿ ಗಂಗೆ ಇತ್ತಂತೆ, ಗಂಗೆ ನೀರೊಳಗೆ ತಳ್ಳಿಬಿಟ್ರು. ಭೀಮನ್ನ ಗಂಗೆ ನೀರಲ್ಲಿ ತಳ್ಳಿಬಿಟ್ರು. ಅವನು ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಆ ಟೈಮಲ್ಲಿ ಏನಾಯಿತು, ಆ ಟೈಮಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಹಾವುಗಳಿತ್ತಂತೆ. ಆ ಜಾಗದಲ್ಲಿ ಗಂಗೆಯಲ್ಲಿ ಸಿಕ್ಕಾಪಟ್ಟೆ ಹಾವುಗಳಿತ್ತು. ಆ ಹಾವುಗಳು ಏನು ಮಾಡ್ತು, ಎಲ್ಲ ಈ ಭೀಮನ್ನ ಕಚ್ಚಿ ಶುರು ಮಾಡ್ತಂತೆ. ಈಗ ಒಂದು ನೋಡಿ ದೇವ್ರು ಹಿಂಗೆ ಕಾಪಾಡ್ತಾರೆ ಅಂತ. ಕಚ್ಚಿ ಮಾಡಿದ ತಕ್ಷಣ ಇವನು ಕೊಟ್ಟಿದ್ದ ವಿಷಾನು ಹಾವಿನ ವಿಷಾನು ಎರಡು ಸೇರಿದ ತಕ್ಷಣ ಒಂದಕ್ಕೊಂದು ನ್ಯೂಟ್ರಲೈಸ್ ಆಗೋಯ್ತಂತೆ, ಆ್ಯಂಟಿಡೋಟ್ ಥರ. ಅದೇ ಇದಕ್ಕೊಂದು ಔಷಧಿ ಥರ ಆಗ್ಬಿಟ್ಟು ಅವ್ನು ಸರಿಯಾಗಿ ಹೋಗ್ಬಿಟ್ಟ.
ಈಗ ತುಂಬ ಇದಾಗುತ್ತೀರ ಇವುಗಳಿಗೆಲ್ಲ ಸರ್ಪಕ್ಕೆಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಪಾತಾಳದಲ್ಲಿ ಸರ್ಪಗಳೆಲ್ಲ ಹೋಗ್ಬಿಟ್ಟು ಅವ್ರಿಗೊಂದು ರಾಜ ಇದ್ದಾನೆ, ಸರ್ಪಗಳ ರಾಜ ಪಾತಾಳದಲ್ಲಿದ್ದಾನೆ. ಅವನ ಹತ್ರ ಕರ್ಕೊಂಡು ಅಂತ ಅವನ ಹೆಸರು ಆರ್ಯಕ್ಕನ್ ಅಂತೇಳಿ ಅವನ ಹತ್ರ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು. ಆ ರಾಜ ನೋಡ್ತಾನಂತೆ ಭೀಮನ್ನು ನೋಡಿದ ತಕ್ಷಣ, ಅಯ್ಯೋ ಇವನ ನನಗೆ ಅವನು ಗ್ರೇಟ್ ಗ್ರ್ಯಾಂಡ್ ಸನ್, ಇವನು ಎಳ್ಳು ಪೇರನ್ ಅಂತೀವಿ ತಮಿಳಲ್ಲಿ, ಎಳ್ಳು ಪೇರನ್ ಇವನು, ನನಗೆ ಅವನಿಗೆ ಇನ್ನೂ ಹೆಚ್ಚು ವರಶಕ್ತಿ ನಾನು ಕೊಡಬೇಕು ಅಂತ ಶಕ್ತಿ ವರಪ್ರಸಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು 8 ಆನೆಗಳಿಗೆ ಸಮಾನವಷ್ಟು ಬಲವನ್ನು ಇನ್ನೂ ಭೀಮನಿಗೆ ಕೊಟ್ಬಿಟ್ಟ. ಈ ಥರ ಭೀಮನನ್ನು ರಕ್ಷಿಸಿದನು ನಮ್ಮ ಭಗವಂತ. ಅದೇ ಥರ ನಾವು ಮೊನ್ನೆ ನೋಡಿದಾಗ ಲಾಕ್ಷಗೃಹದಲ್ಲಿ ಪಂಚಪಾಂಡವನು ಕುಂತಿಯನ್ನು ಅವರು ಭಸ್ಮ ಆಗ್ಬಿಡೋರು, ಅವರನ್ನು ತಪ್ಪಿಸಿದ್ದು ನಮ್ಮ ಶ್ರೀಕೃಷ್ಣ. ದ್ರೌಪದಿಗೆ ಮಾನಭಂಗವನ್ನು ತಪ್ಪಿಸಿದ್ದು ನಮ್ಮ ಸೀರೆ ಕೊಟ್ಟು ಶ್ರೀಕೃಷ್ಣ. ಹೀಗೆ ಶ್ರೀಕೃಷ್ಣ ಪಾಂಡವರಿಗೆ ಎಷ್ಟೋ ಸನ್ನಿವೇಶಗಳಲ್ಲಿ ಎಷ್ಟೋ ಕಷ್ಟಗಳಿಂದ ಪಾರು ಮಾಡ್ತಾ ಇದ್ದಾನೆ. ಇದನ್ನೇ ಆಂಡಾಳ್ ಊಟ್ರಮುಡೆಯ ಎನ್ನ ಪದದಲ್ಲಿ ತಿಳಿಸಿದ್ದಾಳೆ. ಒಳ್ಳೆ ಬಲಶಾಲಿಯಾಗಿ ನಿಯಂತ್ರಣ ಸಾಮರ್ಥ್ಯವುಳ್ಳವನೇ, ಈ ಹ್ಯಾಡ್ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಬಿಲಿಟಿ. ನಿನ್ನ ಹಿರಿಮೆಯನ್ನು ತೇಜಸ್ಸನ್ನು ಏನಂತ ಹೇಳೋದು? ನೀನು ಎದುರು ನಿಂತರೆ ಸೂರ್ಯನು ಸೋತು ಬಿಡುವನು, ನೀನು ಎದುರು ನಿಂತರೆ ಜ್ಞಾನಿಗಳೆಲ್ಲ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅಂತಹ ಜ್ಞಾನ ತೇಜಸ್ಸು ಪೂರ್ತಿ ಇರುವನೇ, ಉಲಗಿನಿಲ್ ತೋಟ್ರಮಾಯ್ ನಿಂದು ಸುಡರೇ ತುಯಿಲಳಾಯ್. ನೀನು ಧರ್ಮಕ್ಷೇತ್ರ ಕುರುಕ್ಷೇತ್ರದ ಭೂಮಿಯಲ್ಲಿ ಇದರ ಟೈಮಲ್ಲಿ ಮಹಾಭಾರತದ ವಾರ ಆಯ್ತಲ್ಲ, ಅವಾಗ ಅರ್ಜುನಿಗೆ ಏನು ಮಾಡಿದೆ? ವಿಶ್ವರೂಪನೇ ತೋರಿಸಿದೆ ಅಲ್ವಾ? ಎಲ್ಲವೂ ನನ್ನೊಳಗೆ, ಎಲ್ಲದರೊಳಗೂ ನಾನಿದ್ದೀನಿ, ಅದನ್ನು ಯು ಅಪ್ರೂವ್ಡ್ ಇಟ್. ಎಲ್ಲವೂ ನನ್ನೊಳಗೆ, ನಾನು ಎಲ್ಲದರೊಳಗೆ. ಅದು ಹೆಂಗೆ ಅಂದರೆ ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದು ವೇದದಲ್ಲಿ ಹೇಳಿರೋ ವಾಕ್ಯ. ಅದನ್ನು ನಾವು ಖುದ್ದಾಗಿ ಕೃಷ್ಣ ಅರ್ಜುನನಿಗೆ ತೋರಿಸಿದ್ದಾನೆ. ಮಾಟ್ರಾರ್ ಉನಕ್ಕು ಒಲಿತೊಲೆಂದು ವಾಸಲ್ ಕಣ್. ನಿನ್ನ ಕಾರಣದಿಂದಾಗಿ ನಿನ್ನ ಶತ್ರುಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ. ಹೋಗಲು ಅವ್ರಿಗೆ ಬೇರೆ ಯಾವುದೇ ಸ್ಥಳ ಇಲ್ಲ, ವ್ಯಕ್ತಿ ಇಲ್ವಂತೆ. ಅವಾಗ ಏನು ಮಾಡಿದ್ರು ಅಂದರೆ, ಆಟ್ರಾದ ಅಡಿಪಣಿಯುಮಾ ಪೋಲೆ, ಅವರು ನಿನ್ನ ತಿರುಮಾಳಿಗೆ ಅಂದರೆ ಮನೆ ಬಾಗಿಲ ಮುಂದೆ ಬಂದು ಪ್ರಾರ್ಥಿಸಿ ನಿನ್ನ ತಿರುಪಾದಗಳನ್ನು ಆಶ್ರಯಿಸುತ್ತಿದ್ದಾರೆ. ಪೋಟ್ರಿಯಾಂ ಒಂದೋಂ ಅತಯದತಃ ಪರೋದೀವೋ ಜ್ಯೋತಿರ್ದೀಪ್ಯತೆ ತಮ್ ದೇವ ಜ್ಯೋತಿಷಾಂ ಜ್ಯೋತಿ ಎಂಬಂತೆ ಸೂರ್ಯ, ಅಗ್ನಿ ಮುಂತಾದ ಜ್ಯೋತಿಷುಗಳಿಗೂ ಜ್ಯೋತಿಷಾದವನೇ. ಅಂತಹ ಪ್ರೀತಿಯುಳ್ಳ ಭಗವಂತನನ್ನು ನಾವು ಹಾಡಿಕೊಂಡು ಮಂಗಳಾಶಾಸನ ಮಾಡಲು ಬಂದಿದ್ದೇವೆ ಅಂಥೇಳಿ ಆಂಡಾಳ್ ಮತ್ತು ಗೋಪಿಯರು ಹೇಳ್ತಾರೆ. ಪುಗಳ್ದೇಲೋ ರೆಂಪಾವಾಯ್, ಅಂಥ ಹಿರಿಮೆಯುಳ್ಳ ಶ್ರೀಕೃಷ್ಣ ನಿನ್ನನ್ನು ನಾವು ಹಾಡಬೇಕು. ನೀ ಯಾವ ಅವತಾರ ಮಾಡಿದ್ರೂ ನಿನ್ನ ಪರತ್ವವನ್ನು ತೋರಿಸ್ತಾನೆ ಇರ್ತೀಯ. ಸಡನ್ನೇ ಡೌಟ್ ಬಂತು, ರಾಮ ಬಂದು ಆ ಥರ ಏನೂ ಇಲ್ವಲ್ಲ, ರಾಮ ಯಾವಾಗಲೂ ನಮ್ಮ ಥರ ಒಂದು ಆರ್ಡಿನರಿ ಆದರ್ಶ ಪುರುಷ ಅಂತ ನಡ್ಕೊಂಡಲ್ಲ ಅಂತ ಯೋಚನೆ ಮಾಡಬೇಡಿ. ರಾಮಾವತಾರದಲ್ಲೂ ಭಗವಂತ ಒಂದು ಕಡೆ ನಾನು ಪರತ್ವ, ನಾನು ಆರ್ಡಿನರಿ ಸಿಟಿಸನ್ ಥರ ಇಲ್ಲ ಅಂತ ತೋರಿಸಿದಂತೆ. ಅದು ಯಾವುದು ಅಂದರೆ ಜಟಾಯು ಅಂತ ಒಂದು ಪಕ್ಷಿ ಇತ್ತು. ಆ ಜಟಾಯು ಪಕ್ಷಿ ಏನು ಮಾಡ್ತು, ರಾವಣ ಕೃಷ್ಣ ಎತ್ಕೊಂಡು ಹೋಗೋ ಸೀತೆನ ಅವ್ರು ಹೋಗಿ ಟ್ರೈ ಮಾಡಿ ತುಂಬ ಕಷ್ಟಪಟ್ಟು ಫೈಟ್ ಮಾಡೋಕ್ಕೆ ನೋಡ್ದು. ಅವಾಗ ಜಟಾಯುಗೆ ರಾವಣ ಏನು ಮಾಡಿದ, ಅವ್ರ ಕತ್ತಿ ತೊಗೊಂಡು ಕಟ್ ಮಾಡಿಬಿಟ್ಟ. ಕಟ್ ಮಾಡಿದ ತಕ್ಷಣ ಏನಾಗೋಯ್ತು, ಅದು ರೆಕ್ಕೆ ಬಿದ್ದುಬಿಟ್ಟು ಕೆಳಗಡೆ ಬಿದ್ದೋಯ್ತು. ಕೆಳಗಡೆ ಬಿದ್ದು ರಾಮ ಅವ್ರು ಬಂದು ನೋಡೋವರೆಗೂ ಅದು ಇದನ್ನು ಪ್ರಾಣ ಕಳ್ಕೊಳ್ಳಿಲ್ಲ. ಇದ್ಕೊಂಡು ರಾಮ ಬಂದ ಮೇಲೆ ಈ ಡೈರೆಕ್ಷನಲ್ಲಿ ಹೋಗಿದ್ದಾನೆ, ಈ ಥರ ಆಯಿತು ಅಂತ ಹೇಳಿಬಿಟ್ಟು ಅವರ ಲಾಸ್ಟ್ ಇದಾಗೋಯ್ತು. ಆ ಟೈಮಲ್ಲಿ ಜಟಾಯುಗೆ ಇವರೇ ಅಂತ ಏನು ಹೇಳ್ತಾರಂದರೆ, ನಮ್ಮ ಇದರಲ್ಲಿ ಪುರಾಣದಲ್ಲಿ ದಶರಥನಿಗೆ ತಂದೆಗೆ ಅವ್ರು ಬಂದ್ಬಿಟ್ಟು ಅಂತ್ಯಕ್ರಿಯೆ ಮಾಡಲಿಲ್ವಂತೆ ರಾಮ, ಆದರೆ ಈ ಜಟಾಯುಗೆ ಅಂತ್ಯಕ್ರಿಯೆ ಮಾಡಿ ಅವ್ರಿಗೆ ಮೋಕ್ಷ ಕಳಿಸ್ದ. ಜಟಾಯು ಎಂಥ ಇದು ಮಾಡಿರಬೇಕು, ಪುಣ್ಯ ಮಾಡಿರಬೇಕು ಅಂತೇಳಿ. ಅಲ್ಲಿ ಅವನು ಆ ಥರ ಮಾಡಿದ್ದರಿಂದ ಆರ್ಡಿನರಿ ಪೀಪಲ್ ಮೋಕ್ಷ ಕಳ್ಸೋಕ್ಕಾಗಲ್ವಲ್ಲ. ಅದರಿಂದ ಪರತ್ವವನ್ನು ಕೃಷ್ಣಾವತಾರ ಮಾತ್ರ ಅಲ್ಲ, ಎಲ್ಲ ಇವುಗಳನ್ನು ಸಾರಿಸಿ ಅಸುರಗಳನ್ನು ತರಿಸೋ ಮಾಡಿದ್ದಾನೆ. ಇದರಲ್ಲಿ ಜಟಾಯು ಒಂದು ಪಕ್ಷಿ ಕೂಡ ಕೊಟ್ಟು ಅವನು ಮಾಡಿದ್ದಾನೆ ಅನ್ನೋಕ್ಕೆ ಭಗವಂತ ಪರತ್ವವನ್ನು ಎಲ್ಲ ಕಡೆ ತೋರಿಸ್ತಾನೆ. ಅಂದರೆ ಇದೊಂದು ಉದಾಹರಣೆ ಇದೆ. ಅಷ್ಟೇ ಕೀರ್ತಿಯುಳ್ಳ ರಾಮನನ್ನು ಹೇಳುವುದು ಇಲ್ಲ. ಹುಟ್ಟುವಾಗಲೇ ಚತುರ್ಭುಜದಿಂದ ಹುಟ್ಟಿದವನು, ಗೋವರ್ಧನಗಿರಿಯನ್ನು ಒಂದು ಬೆರಳಿಂದ ಮೇಲೆ ಎತ್ತಿದವನು, ಹಾವಿನ ಮೇಲೆ ನರ್ತನ ಮಾಡಿದವನು, ಒಂದೇ ರಾತ್ರಿಯಲ್ಲಿ ಎಲ್ಲರನ್ನೂ ಮಥುರೆಯಿಂದ ದ್ವಾರಕೆಗೆ ಕರೆದುಕೊಂಡು ಹೋದವನು, ಇಷ್ಟೆಲ್ಲ ಹಿರಿಮೆ ಹೊಂದಿದ್ದಾನೆ ಕೃಷ್ಣನ ಹೇಳೋದು ಅಂತ ಹೆಮ್ಮೆ ಉಳ್ಳ ಕೃಷ್ಣನನ್ನು ಹಾಡುವ ಪಾಶ್ವರ ಇವತ್ತಿನ 21ನೇ ಪಾಶ್ವರ. ಈಗ ಈ ಪಾಸುರದಿಂದ ನಮಗೆ ಏನೇನು ಲೆಸನ್ ಫಾರ್ ಅನುಷ್ಠಾನ, ಹೆಂಗೆ ಇದನ್ನು ಉಪಯೋಗಿಸ್ಕೋಬೋದು, ಅದಕ್ಕೆ ಇಂಟರ್ನಲ್ ಮೀನಿಂಗ್ ಟು ಸಿ ದಟ್ ಇಟ್ ಹೆಲ್ಪ್ಸ್ ಅಸ್ ಅಂತ ನೋಡೋಣ. ಈಗ
ಪರಮಾತ್ಮ ಸರ್ವೇಶ್ವರ ಜಗತ್ತನ್ನು ಸೃಷ್ಟಿಸಿ ಪ್ರತಿ ಕ್ಷಣವೂ ಆ ಜಗತ್ತಿನ ಸೃಷ್ಟಿಸಲ್ಪಟ್ಟಿರುವ ಜೀವರಾಶಿಗಳ ಜೊತೆಯಲ್ಲೇ ಇದ್ದುಕೊಂಡು ಆ ಭಗವಂತ ಸೌಲಭ್ಯ ಪರಿಪೂರ್ಣನಾಗಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತಾತ್ಪರ್ಯ. ಇದನ್ನು ನಮ್ಮ ಇತಿಹಾಸ ಪುರಾಣಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಜೀವನದಲ್ಲಿ ನಾವು ಎಷ್ಟೋ ಜನರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುತ್ತೇವೆ. ಅವರಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಮನೋಭಾವನೆ, ಒಬ್ಬರಿಗೊಬ್ಬರು ಬೆಂಬಲವನ್ನು ಏರ್ಪಡಿಸುವಂಥ ಮನೋಭಾವನೆ, ಆಡಿರುವಂಥ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರಾ ಅಂತ ಒಂದು ಸಂದರ್ಭ ಉಂಟಾಗುವುದು ಬಹಳ ಮುಖ್ಯ. ಹೇಳಿರುವಂಥ ಮಾತನ್ನು ಯಾವ ಥರ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಆಡಿರುವಂಥ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಒಂದು ಸಂದರ್ಭ ಏರ್ಪಡಬೇಕು ಅಂತ ಹೇಳಿದ್ರೆ, ಯಾರು ಆ ಮಾತನ್ನು ಆಡುತ್ತಾರೋ ಅವರ ಒಳಗಡೆ ತಪಸ್ಸು ಹೆಚ್ಚಾಗಬೇಕು ಅಂತ ಹೇಳ್ತಾರೆ. ನಮ್ಮ ಒಳಗಡೆ ಕಾಯ ವಾಚ ಮನಸ, ವರ್ಡ್ ಥಾಟ್ ಆ್ಯಂಡ್ ಡೀಡ್ 3 ಏಕೀಕರಣ ಏರ್ಪಡಿಸಿಕೊಂಡರೆ ಆವಾಗ ನಾವು ಹೇಳಿರುವಂಥ ಮಾತು ಮನಸ್ಸಿಗೆ ದಾಟಿ ಅದನ್ನು ಸರಿಯಾಗಿ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವ ಥರ ಒಂದು ವಿಷಯವನ್ನು ನಾವು ತಿಳಿಸಬೇಕು ಅನ್ನುವಂಥ ಒಂದು ಜ್ಞಾನವನ್ನು ನಮ್ಮ ಒಳಗಡೆ ಪರಮಾತ್ಮ ಏರ್ಪಡಿಸುತ್ತಾನೆ. ರಾಮಾವತಾರದಿಂದ ನಾವು ನೋಡ್ತೇವೆ. ರಾಮಾವತಾರದಲ್ಲಿ ರಾಮ ಈ ತತ್ವವನ್ನು ತೋರಿಸಿದ್ದಾನೆ. ರಾಮ ಮಧುರ ಭಾಷೆ ಅಂತಲೇ ಹೇಳ್ತಾರೆ. ಮಾತಾಡೋದನ್ನ ಅಷ್ಟೇ ಮುತ್ತಾಗಿರುತ್ತಂತೆ, ಯಾರಿಗೂ ತೊಂದರೆ ಆಗಲ್ಲ, ಯಾರಿಗೂ ಕಷ್ಟ ಆಗಲ್ಲ. ಅದೇ ರಾಮ. ಇಲ್ಲಿ ನಮ್ಮ ತ್ಯಾಗರಾಜರು ಹೇಳ್ತಾರೆ, ಏಮನಿ ಮಾట్లాಡ್ತೀವೋ ರಾಮ, ఎవరి ಮನಸ್ಸು ಏ ವಿಧಮುಖ ತಿಳಿಸಿಕೋ ನೀ ಅಂತ ಹೇಳ್ತಾ ಇರುತ್ತೆ. ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಹೇಗೆ ಅರ್ಥ ಆಗುತ್ತೋ, ಅವ್ರಿಗೆ ಹೇಗೆ ಆ ಮಾತನ್ನು ಅಂಗೀಕಾರ ಮಾಡ್ತಾರೋ, ಒಬ್ಬರಿಗೂ ನೋವಾಗದೆ ಹಾಗೆ ನೀನು ಹೆಂಗೆ ಮಾಡ್ತೀಯ ರಾಮ ಅಂತ ಕ್ವಶನ್ ಕೇಳಿದ್ರಂತೆ. ಪನಸು ಕಂಡ ಚಕ್ಕರಮು ಕರಗೆ ಅಂತ ಹೇಳಿದ್ರಂತೆ. ಅದೇನೆಂದರೆ ಕಲ್ಸಕ್ರೆಯನ್ನು ತೊಗೊಂಡ್ಬಿಟ್ಟು ರಾಮನ ಎದುರಲ್ಲಿ ಬಿಟ್ಬಿಟ್ರೆ ಆ ಕಲ್ಸಕ್ರೆ ರಾಮನ ಮಾತಿಂದ ಆ ಕಲ್ಸಕ್ರೆನೇ ಕರಗೋತಂತೆ. ಅಂಥ ಇದು ರಾಮನಿಗೆ ಮಾತುಗಳಿತ್ತು ಅಂತ ಹೇಳ್ತಾರೆ. ಮಾಧುರ್ಯ ಭಾಷಣನಾಗಿರುವಂಥ ರಾಮಚಂದ್ರ ತುಂಬ ಮುಖ್ಯವಾಗಿ 4 ಗುಣಗಳನ್ನು ಪ್ರಕಟಿಸುತ್ತಾನೆ. ಆ ಗುಣಗಳನ್ನು ನಮ್ಮೊಳಗಡೆ ನಾವು ಧರಿಸಿಕೊಳ್ಳಬೇಕು. ತುಂಬ ಸಿಂಪಲ್, ಅದು ನಾವು ಫಾಲೋ ಮಾಡ್ಬೋದು. ಮೊದಲನೆಯದು ಅನುಭೂತಿ. ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ, ಎಂಪತಿ ಅಂತೇಳಿ. ಅದನ್ನು ಆಂಗ್ಲದಲ್ಲಿ ಎಂಪತಿ ಅಂತಾರೆ. ಒಬ್ಬರ ಪಾತ್ರದಲ್ಲಿ ನಾವು ನಿಂತು ನೋಡುವುದು. ಅವರಿಗೆ ಆಗುವಂಥ ಕಷ್ಟ ನನಗೇನಾದರೂ ಬಂದಿದ್ದರೆ ಹೌ ಐ ವುಡ್ ರಿಯಾಕ್ಟೆಡ್, ಹೌ ಐ ವುಡ್ ರೆಸ್ಪಾಂಡೆಡ್, ನಾನು ಹೆಂಗೆ ವರ್ತಿಸ್ತೀನಿ, ಅದೇ ಎಂಪತಿ ಅನ್ನೋದು. ಅವರಿರುವ ಸ್ಥಿತಿಯನ್ನು ಅವರ ಸ್ಥಾನದಲ್ಲಿ ನಿಂತುಕೊಂಡು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಇದರಲ್ಲಿ ಹೇಳೋರು, ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಯು ಹ್ಯಾವ್ ಟು ಫಿಟ್ ಇನ್ ಟು ದ ಅದರ್ಸ್ ಶೂಸ್ ಅಂತೇಳಿ, ಕ್ರಿಕೆಟ್ ಫ್ರಮ್ ದಿ ಅದರ್ಸ್ ಶೂಸ್. ಅವ್ರ ಕಾಲಲ್ಲಿ ನಾವು ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ಅವ್ರ ಶೂ ಹಾಕ್ಕೊಂಡಿರುವ ಅವ್ರ ಕಷ್ಟ ನಮ್ಗೆ ಗೊತ್ತಿರಲ್ಲ, ಪಾಪ ಕಷ್ಟಪಡ್ತಾಯಿಲ್ಲ. ಅದರಿಂದ ನಾವು ಅವ್ರ ಶೂ ನಾವು ಹಾಕ್ಕೊಂಡ್ರೆ ನಮ್ಗೆ ಐಡಿಯಾ ಬರೋದು. ಅದರಿಂದ ಪುಟ್ ಯುವರ್ ಸೆಲ್ಫ್ ಇನ್ ದ ಅದರ್ ಪರ್ಸನ್ ಶೂಸ್ ಅಂತ ಹೇಳ್ತಾರೆ. ಅದು ಎಂಪತಿ. ಆವಾಗಲೇ ಏನಾಗುತ್ತೆ, ಎಂಪತಿ ಇದ್ದಾಗ ಏನಾಗುತ್ತೆ, ನಾವು ಸಂಪರ್ಕ ಏರ್ಪಡಿಸಿಕೊಳ್ಳುವ ಅಥವಾ ಮಾತನಾಡುವ ಸಂದರ್ಭದಲ್ಲಿ ನಾವು ಹೇಳುವಂಥ ಮಾತು ಯಥಾರ್ಥವಾಗಿ ಅರ್ಥವಾಗುತ್ತದೆ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ವೇ ವಿ ವಾಂಟೆಡ್ ಟು ಕಮ್ಯುನಿಕೇಟ್. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಎರಡನೇದು ಅಂಗೀಕಾರ. ಅಂಗೀಕಾರ ಅಂದರೆ ಅಕ್ನಾಲೆಜ್ಮೆಂಟ್. ದಟ್ ಏನು ಅಕ್ನಾಲೆಜ್ಮೆಂಟ್ ಇಲ್ಲಿ ಅಂದರೆ, ದ ಪರ್ಸನ್ ಈಸ್ ಇನ್ ದ ವೇ ಹಿ ಈಸ್. ನಮ್ಮ ಮುಂದೆ ಹೇಳಿದೆ, ಅವತ್ತು ನಿಮ್ಗೆ ಹೇಳಿದ್ದೇನೆ, ಈಚ್ ಒನ್ ಈಸ್ ಯೂನಿಕ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ಲಿ ಅದಕ್ಕೋಸ್ಕರ ನಮ್ಮ ರೇಖೆ ಮತ್ತು ಐರಿಸ್ ಎಲ್ಲ ಈಚ್ ಒನ್ ಇಸ್ ಯೂನಿಕ್ ಇದೆ. ಅದರಿಂದ ನಮ್ಮ ಪರಮಾತ್ಮ ನಮ್ಮ ಒಬ್ಬೊಬ್ಬರನ್ನ ಕಳಿಸೋವಾಗ ನಮ್ಮ ಒಬ್ಬೊಬ್ರಿಗೂ ಒಂದು ಇದನ್ನು ಡ್ಯೂಟಿ ಕೊಟ್ಟು ಕಳಿಸಿದ್ದಾನೆ. ಅದರಿಂದ ಎವರಿಬಡಿ ಈಸ್ ಈಕ್ವಲ್ ಅಂತೇಳಿ ನಾವು ತಿಳ್ಕೋಬೇಕು. ನಾವು ಮೊನ್ನೆ ಒಂದು ಪದ್ಯದಲ್ಲಿ ನೋಡಿದವಲ್ಲ, ಒಬ್ಬರನ್ನು ಯಾವ ಥರ ಇದ್ದಾರೋ ಅದೇ ಥರ ನಾವು ಅಂಗೀಕಾರ ಮಾಡಬೇಕು ವಿನಃ ನಮಗೆ ಯಾವ ಥರ ಬೇಕೋ ಆ ಥರ ಅವರನ್ನು ಬದಲಾಯಿಸುವ ಪ್ರಯತ್ನ ಮಾಡಬಾರದು. ಒಂದು ಪ್ರಯತ್ನವನ್ನು ಮಾಡಿದರೆ ಯಾವಾಗಲೂ ಮನಸ್ಸಲ್ಲಿ ನಿರಾಶೆಯೇ ಇರುತ್ತೆ. ಡೋಂಟ್ ಟ್ರೈ ಟು ಚೇಂಜ್ ಅದರ್ಸ್, ಅದೊಂದು ತಿಳ್ಕೋಬೇಕು. ಅದರಿಂದ ಅಕ್ಸೆಪ್ಟ್ ಎ ಪರ್ಸನ್ ಆ್ಯಸ್ ವಾಟ್ ಹಿ ಈಸ್, ಅದು ಎರಡನೇದು. ಸೆಕೆಂಡ್ ಆಸ್ಪೆಕ್ಟ್ ಅಕ್ನಾಲೆಜ್ಮೆಂಟ್. ಮೂರನೇದು ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್ ದ ಅದರ್ ಪರ್ಸನ್. ಆ್ಯಂಡ್ ನಾಲ್ಕನೇದು ಅಗ್ರಿಮೆಂಟ್, ಸಮ್ಮತ. ಈ 4 ಗುಣವನ್ನು ನಮ್ಮ ಒಳಗಡೆ ನಾವು ಬೆಳೆಸಿಕೊಂಡರೆ ನಾವು ಆಡುವಂತಹ ಮಾತುಗಳು, ನಾವು ಏರ್ಪಡಿಸುವಂತಹ ಸಂಬೋಧನೆಗಳು ಇದು ಯಥಾರ್ಥವಾಗಿ ಇನ್ನೊಬ್ಬರಿಗೆ ಅರ್ಥವಾಗುತ್ತೆ. ಭಗವಂತನ ಸಂಬೋಧನೆ ಮಾಡುವಾಗ ಯಾವ ಥರ ಸಂಬೋಧನೆ ಮಾಡಬೇಕು ಅನ್ನೋದನ್ನು ಆಂಡಾಳಿದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ನಿನ್ನೆ ಮತ್ತು ಹಿಂದಿನ ಬಂದಿರುವಂಥ ಪದ್ಯಗಳೆಲ್ಲ ಭಗವಂತನ ಪರಾತ್ಪರ ಅಂತ ಸಂಬೋಧನೆ ಮಾಡಿದ್ದಾಳೆ. ಮೊದಲನೇ ಪದ್ಯದಲ್ಲೇ ನಾರಾಯಣನೇ ಅಂತ ಶುರು ಮಾಡಿ, ಎರಡನೇ ಪದ್ಯದಲ್ಲಿ ಪಾರ್ಕಡರುಳ್ ಪರಮನ್ ಅಂತ ಸಂಬೋಧನೆ ಮಾಡಿದ್ಲು. ಅವನು ಸ್ವಾಮಿ ಅಂತ ಹೇಳಿಬಿಟ್ಟು, ಸ್ವಾಮಿ ನಮ್ಮಿಂದ ಮೇಲಿರ್ತಾನೆ, ಆದರೆ ಭಗವಂತ ನಮಗೋಸ್ಕರ ಹರಿದುಕೊಂಡು ಬರ್ತಾ ಇರ್ತಾನಲ್ಲ, ಅಂಥ ಭಗವಂತನನ್ನು ಈ ಪಹಾಡಲ್ಲಿ ಶುರು ಮಾಡಿದಳು. ಕೆಳಗೆ ಭಕ್ತರನ್ನು ಆರಿಸಿಕೊಂಡು
ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಅನುಗ್ರಹ ಮಾಡೋಕ್ಕೆ, ನಮ್ಮ ಜೊತೆಯಲ್ಲಿರೋಕ್ಕೆ, ನಮ್ಮ ಜೊತೆಯಲ್ಲಿ ಸಂತೋಷ ಪಡೋಕ್ಕೆ ಪರಮಾತ್ಮ ಪರಾತ್ಪರನಾಗಿ ಇಲ್ಲದೆ ಅವನ ಪರಾತ್ಪರತ್ವವನ್ನು ಬಿಟ್ಟು ಅವನ ಸೌಲಭ್ಯ ಪರಿಪೂರ್ಣನಾಗಿ ಹರಿದುಕೊಂಡು ಬಂದಿದ್ದಾನೆ. ಆ ಸೌಲಭ್ಯ ಪರಿಪೂರ್ಣಂಥ ಪರಮಾತ್ಮ ನಂದಗೋಪಾಲನಿಗೆ ಅನುಗ್ರಹವನ್ನು ಮಾಡಿ ನಮಗೆ ತೋರಿಸ್ತಾನೆ. ಅಂತಹ ಭಕ್ತರಿಗೆ ಐಶ್ವರ್ಯವನ್ನು ಕೊಡುತ್ತಾನೆ. ಆ ಐಶ್ವರ್ಯ ಎಂಥದ್ದು? ಎಷ್ಟು ಕ್ವಾಂಟಿಟಿ, ಹೊರಗಡೆ ಇರೋ ಐಶ್ವರ್ಯ ಅಲ್ಲ, ಅದು ಒಳಗಡೆ ಇರುವ ಕ್ವಾಲಿಟಿಯನ್ನು ಏರ್ಪಡಿಸ್ಕೊಳ್ತಾನೆ. ಅದು ಮುಖ್ಯ. ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ಒಳಗಡೆ ಯಾವ ಗುಣಮಟ್ಟವನ್ನು ನಾವು ಏರ್ಪಡಿಸ್ಕೊಳ್ತೀವಿ, ತೃಪ್ತಿಯನ್ನು ಯಾವಾಗ ನೋಡ್ತೀವಿ, ಆವಾಗ ಪರಿಸರ ಸಮೃದ್ಧಿಯಾಗಿ ನಮಗೆ ಕಾಣಿಸುತ್ತೆ. ಇಲ್ಲದಿದ್ದರೆ ಸಮೃದ್ಧಿ ಆಗಿದ್ದರೂ ಕೂಡ ಯಾವುದೋ ಒಂದು ಕೊರತೆ ಕಾಣಿಸ್ತಾ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ನಮ್ಮ ಒಳಗಡೆ ಕೊರೆಯನ್ನು ಏರ್ಪಡಿಸಿಕೊಂಡರೆ, ನಮ್ಮ ಒಳಗಡೆ ರಿಕ್ತತೆಯನ್ನು ನಾವು ಏರ್ಪಡಿಸ್ಕೊಂಡ್ರೆ ಹೊರಗಡೆ ರಿಕ್ತತೆ ಕಾಣಿಸುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಇಫ್ ಯು ವೇರ್ ಎ ಗ್ಲಾಸ್ ವಿತ್ ಜಾಂಡೀಸ್, ಎಲ್ಲೋ ಗ್ಲಾಸ್ ತೊಗೊಂಡ್ರೆ ಜಾಂಡೀಸ್ ಎಲ್ಲ ಎಲ್ಲೋ ಕಲರೇ ಕಾಣಿಸ್ತಾ ಇರುತ್ತೆ. ಅದರಿಂದ ಹಾಕ್ಕೊಂಡಿರೋ ಕನ್ನಡಿ ಪ್ರಾಬ್ಲಮ್ಮು, ದ ಪ್ರಾಬ್ಲಮ್ ಈಸ್ ನಾಟ್ ವಿತ್ ದಿ ಎಕ್ಸ್ಟರ್ನಲ್ ವರ್ಲ್ಡ್ ಅಂತ ತಿಳ್ಕೊಬೇಕು. ಅದರಿಂದ ವಿ ಶುಡ್ ಸಿ ದಟ್, ಈ ಥರ ನಾವು ನೋಡ್ಕೊಳ್ಳುವಾಗ ಚೆನ್ನಾಗಿ ತಿಳ್ಕೋಬೇಕು, ಒಳಗಡೆ ಕೊರೆ ಇಲ್ಲದೆ ಇರಬೇಕು ಅಂತೇಳಿ. ನಮ್ಮ ಒಳಗಡೆ ನಾವು ಸಂತೋಷತೆಯನ್ನು ತುಂಬಿಕೊಂಡರೆ, ನಮ್ಮ ಒಳಗಡೆ ಪರಿಪೂರ್ಣತೆಯನ್ನು ತುಂಬಿಕೊಂಡು ಪರಿಪೂರ್ಣತೆ ಕಡೆ ಹೋದರೆ ಆವಾಗ ಪರಿಸರವು ಪೂರ್ಣವಾಗಿ ನಮಗೆ ಕಾಣಿಸುತ್ತೆ. ತುಂಬ ಮುಖ್ಯವಾದ ತಾತ್ಪರ್ಯ. ನಂದಗೋಪಾಲ ನಾರಾಯಣನನ್ನು ಧ್ಯಾನ ಮಾಡಿ ಭಗವಂತ ಪ್ರಕಟ ಆದಂತೆ. ನಿನಗೇನು ವರ ಬೇಕು ಅಂತ ಕೇಳಂತೆ. ಅವನು ಕೇಳಿದ್ದು ಒಂದೇ ಅಂತೆ, ನನಗೆ ಭಕ್ತಿಯನ್ನು ಕೊಡು, ನನಗೆ ತುಂಬಿದ ಜೀವನವನ್ನು ಕೊಡು, ಅಷ್ಟೇ ಕೇಳಿದ್ದು. ಅವಾಗೇನಾಯಿತು? ಕೃಷ್ಣನೇ ಅವರ ಬಳಿ ಬಂದು, ನಂದಗೋಪಾಲ ಯಶೋದೆ ಬಳಿ ಬಂದು ಪೂರ್ಣವಾಗಿದ್ದ ಅನುಭವವನ್ನು ಆ ಭಗವಂತ ಕೊಡ್ತಾನೆ. ತುಂಬ ಮುಖ್ಯವಾಗಿ ನಾವು ಪರಿಸರದಲ್ಲಿರುವಾಗ, ಸಮಾಜದಲ್ಲಿರುವಾಗ ನಮಸ್ಕಾರ ಭಾವನೆಯಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾರೆ. ವಿ ವಿಲ್ ಆಲ್ವೇಸ್ ಹ್ಯಾವ್ ಟು ಅಪ್ರೋಚ್ ದ ಸೊಸೈಟಿ ವಿತ್ ದ ಫೀಲಿಂಗ್ ಆಫ್ ಸರ್ವಿಟ್ಯೂಡ್. ನಮಸ್ಕಾರ ಭಾವನೆಯಲ್ಲಿ, ಒಂದು ಕೈಂಕರ್ಯ ಭಾವನೆಯಲ್ಲಿ, ಸೇವಾ ಭಾವನೆಯಲ್ಲಿ ಪರಿಸರವನ್ನು ಎದುರು ಕಾಣಬೇಕು ಅಂತ ಹೇಳ್ತಾರೆ. ಇವತ್ತಿನ ಪದ್ಯದಲ್ಲಿ ಪೋಟ್ರಿಯಾಂ ಒಂದೋಂ ಅಂತ ಕೊನೆಗೆ ಬರೋ ಪದದಿಂದ ಈ ವಿಷಯವನ್ನು ತಿಳಿಸ್ತಾರೆ. ಹಾಗಂದರೆ ನಮಸ್ಕಾರ ಮಾಡುವಂಥ ಭಾವನೆಯಲ್ಲಿ ನಿನ್ನ ಬಳಿ ಬಂದಿದ್ದೀವಿ ಹೇ ಕೃಷ್ಣ ಅಂತ. ಕೃಷ್ಣನನ್ನು ಸಂಬೋಧನೆ ಮಾಡುವಂಥ ರೀತಿ ಇದರಲ್ಲಿ ಬದಲಾವಣೆ ಆಗಿದೆ. ನಿನ್ನೆ ಮೊನ್ನೆ ನಪ್ಪಿನೆಯನ್ನು ಪುರುಷಕಾರಳಾಗಿ ಉಪೇಯವಾಗಿ ನಾವು ಮೊರೆ ಇಟ್ಟಿದ ತಕ್ಷಣ ನಮ್ಮ ಒಳಗಡೆಯ ಜ್ಞಾನವನ್ನು, ಕ್ರಿಯಾಶಕ್ತಿಯನ್ನು, ನಮ್ಮ ಒಳಗೆ ಲಕ್ಷ್ಮಿ ಯಾವಾಗಲೂ ಒಳಗಡೆ ಲಕ್ಷ್ಮೀನಾರಾಯಣರು ಸದಾ ವಾಸ ಮಾಡುತ್ತಾರೆ ಅಂತ ತಾತ್ಪರ್ಯವನ್ನು ಅರ್ಥ ಮಾಡ್ಕೊಂಡ್ವಿ. ನಮಗೆ ಇದ್ರಲ್ಲಿ ತಿರ್ಗ ಆಂಜನೇಯರು ತಮ್ಮ ಹೃದಯವನ್ನು ಬಗೆದು ತೋರಿಸ್ತಾ ಇರುತ್ತೆ. ಆವಾಗ ಅದರೊಳಗೆ ಕಾಣಿಸೋ ಸೀತಾರಾಮರು ಶಾಶ್ವತವಾಗಿ ಒಳಗಡೆ ಸದಾ ಸರ್ವಕಾಲ ಸೀತಾರಾಮ ಇರ್ತಾರೆ ಅಂತೇಳಿ ಮನಸ್ಸಿನಲ್ಲಿ ಸೀತಾರಾಮನು ಶಾಶ್ವತವಾಗಿ, ಲಕ್ಷ್ಮೀನಾರಾಯಣರು ಶಾಶ್ವತವಾಗಿರುತ್ತಾರೆ ಅಂತ. ನಾರಾಯಣ ಅನ್ನೋ ಪದಕ್ಕೆ ನಾರಾಹ, ಹಾಗಂದರೆ ಜೀವರಾಶಿಗಳ ಸಮೂಹ. ಜೀವರಾಶಿಗಳ ಸಮೂಹವನ್ನು ಯಾರು ಅವನ ಧಾಮವಾಗಿ, ಮನೆಯಾಗಿ ಮಾಡಿಕೊಂಡಿದ್ದಾನೋ ಅವನೇ ನಾರಾಯಣ ಅಂತ ಮೀನಿಂಗ್ ಬರುತ್ತಿಲ್ಲಿ. ಅದಕ್ಕೆ ಆದಿಶಂಕರ ಭಾಗವತ್ಪಾದರು ಏನು ಮಾಡಿದಂತೆ, ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಮಾಡುವಾಗ ಸರ್ವ ಅಂತರ್ಯಾಮಿಣ್ಯೇಹು ಮನ್ ನಾರಾಯಣ ಖಲು ಅಂತ ಹೇಳಿದ್ರಂತೆ. ಖಲು ಅಂದರೆ ಇಂಡೀಡ್ ಅಂತ, ಅದು ಒಂದು ಇದು ಫೋರ್ಸಾಗಿ ಹೇಳ್ತಾ ಇದ್ದಾರೆ. ಯಾಕೆ ಆ ಥರ ಹೇಳಿದ್ರು ಅಂತ, ಈ ಖಲು ವರ್ಡ್ ಯಾತಕ್ಕೆ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಇದ್ರಲ್ಲ ಶಂಕರಾಚಾರ್ಯ ಟೈಮಲ್ಲಿ ಎಷ್ಟೋ ಬೇರೆ ಬೇರೆ ಮತಗಳು ಬಂದು ವೇದಕ್ಕೆ ಬೇರೆ ಬೇರೆ ಮೀನಿಂಗ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಈ ವಾಂಟೆಡ್ ಟು ಫೋರ್ಸ್ಫುಲಿ ಸೇ ಎಸ್ ದಿಸ್ ಈಸ್ ವಾಟ್ ಇಟ್ ಈಸ್ ಅನ್ನೋಕ್ಕೋಸ್ಕರ ಖಲು ಅನ್ನೋದು ಸ್ಯಾನ್ಸ್ಕ್ರಿಟ್ ವರ್ಡು, ಅದನ್ನು ಫೋರ್ಸ್ಫುಲ್ಲಾಗಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ. ವೇದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲ ಅಂತರ್ಯಾಮಿಯಲ್ಲೂ ನಾರಾಯಣನೇ ಇದ್ದಾನೆ ಅಂತ ಹೇಳಿಬಿಟ್ಟು, ಅದೇ ಅಲ್ಲಿ ಹೇಳಿರೋದು ಶಂಕರಾಚಾರ್ಯರು. ತಾವರೆ ಮೇಲೆ ಕುಳಿತಿರುವಂಥ ಮಹಾಲಕ್ಷ್ಮಿ ಹಾಗೂ ಅವಳ ಜೊತೆಯಲ್ಲಿ ಶ್ರೀಮನ್ ನಾರಾಯಣ ನಮ್ಮ ಒಳಗಡೆ ಇದ್ದಾನೆ ಅಂತ ಹೇಳಿಬಿಟ್ಟು ಅದ್ಭುತವಾಗಿ ಪೆರಿಯಾಳ್ವಾರ್ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಒಳಗಡೆ ಲಕ್ಷ್ಮೀ ಸಮೇತನಾಗಿ ನಾರಾಯಣ ಇದ್ದು ನಮಗೆ ಬುದ್ಧಿಯನ್ನು ಕೊಟ್ಟಾಗ ವಾಟ್ ಈಸ್ ದ ರಿಸಲ್ಟ್ ಆಫ್ ಇಟ್? ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಅಂತ ಹೇಳಿ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ ಪರಮಾತ್ಮ ಹೇಳ್ತಾನೆ. ಈ ಥರ ಪರಮಾತ್ಮ ಲಕ್ಷ್ಮೀನಾರಾಯಣ ಸಮೇತಾಗಿ ನಮಗೆ ಒಳಗೆ ಇದ್ದು ಆ ಕ್ರಿಯಾಶೀಲತೆಯನ್ನು ಏರ್ಪಡಿಸಿಕೊಳ್ಳುವಂಥ ಒಂದು ವಿಧಾನ. ಹಿಂದಿನ 3 ಪದ್ಯಗಳಲ್ಲಿ ಲಕ್ಷ್ಮೀನಾರಾಯಣ ಜೊತೆಲಿ ಇದ್ದುಕೊಂಡು ನಮಗೆ ಒಂದು ಬೌದ್ಧಿಕ ಶಕ್ತಿ ಕೊಡ್ತಾಳೆ. ಆ ಬೌದ್ಧಿಕ ಶಕ್ತಿಯನ್ನು ಒಳಗಡೆ ಇಟ್ಟುಕೊಂಡು ಬಂದಿದ ತಕ್ಷಣ ಈ ಪರಿಸರ ಜೊತೆಯಲ್ಲಿ ಹೆಂಗೆ ಬರೆಯಬೇಕು, ಯಾವ ಥರ ಒಬ್ಬರೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಯಾವ ಥರ ಮಾತಾಡಬೇಕು ಅಂತ ಒಂದು ಮನೋಭಾವನೆ, ಒಂದು ಬುದ್ಧಿ ನಮ್ಮಲ್ಲಿ ಏರ್ಪಡುತ್ತೆ.
ಹಿಂದಿನ ಪದ್ಯದ ತನಕ ಕಲಿಯೇ ತೊಯಿಲ್ರಾಯ್ ಅಂತೇಳಿ ಆಂಡಾಳ್. ಇಲ್ಲಿ ಭಗವಂತನ ಸೌಲಭ್ಯ ಪರಿಪೂರ್ಣ ಆಗಿ ನೀನು ಕೆಳಗಡೆ ಹರಿದುಕೊಂಡು ಬಂದಿದ್ದೀಯಲ್ಲ, ಕೃಷ್ಣನಾಗಿ, ರಾಮನಾಗಿ, ಕ್ಷೀರಾಬ್ದಿನಾಥನಾಗಿ, ವೈಕುಂಠದಲ್ಲೇ ಇಲ್ಲದೆ ಇಲ್ಲಿಗೆ ಬಂದಿದೆಯಲ್ಲ, ನನ್ನ ಕಡೆಗೆ ನಿನ್ನ ಕಣ್ಣನ್ನು ಬಿಡಬೇಕು, ನಿನ್ನ ಕಟಾಕ್ಷ ನಮ್ಮ ಮೇಲೆ ಉಂಟಾಗಬೇಕು. ಭಗವಂತನ ಸುಪ್ರಭಾತದಲ್ಲಿ ನಾವು ನಮಸ್ಕಾರ ಮಾಡುವಂಥ ಪ್ರಸಂಗದಲ್ಲಿ, ಹೇ ಪರಮಾತ್ಮ, ನಿನ್ನ ಕಟಾಕ್ಷ ಸದಾ ಸರ್ವಕಾಲ ನಮ್ಮ ಮೇಲೆ ಉಂಟಾಗಬೇಕು ಅನ್ನೋದನ್ನು ಇವತ್ತಿನ ಪದ್ಯದಲ್ಲಿ ಆರಂಭಿಸಿ ಇವತ್ತು ನಾಳೆ ಇದನ್ನೆಲ್ಲ ಅತಿ ಅದ್ಭುತವಾಗಿ ಹೇಳುತ್ತಾಳೆ ಆಂಡಾಳ್. ஏற்ற கலங்கள் இது பொங்கி மீதளிப்ப மாற்றாதே பால் சொரியும் வள்ளல் பரம்பசுக்கள் ಆಟ್ಟಪಡೆತಾನ್ ಮಗನೇ ಅರಿವುರಾಯ್. ಭಗವಂತನ ಸಂಬೋಧನೆ ಮಾಡುವಾಗ ಅವಳು ಸ್ವಾಮಿ ಅಂತ ಕರೆಯಿಲ್ಲ. ಇಲ್ಲಿ ಸಂಬೋಧನೆ ಮಾಡುವಾಗ ನಂದಗೋಪಾಲನ ಮಗನೇ, ಒಬ್ಬ ಮಗನಿಗೆ ಭಾರತೀಯ ಸಂಸ್ಕೃತಿ ಇಲ್ಲಿ ತೋರಿಸ್ಕೊಡ್ತಾಳೆ ನಮ್ಮ ಆಂಡಾಳು. ಒಬ್ಬ ಮಗನಿಗೆ ಅವ್ರ ತಂದೆಯ ಸಂಬಂಧವನ್ನು ಇಟ್ಟೇ ನಾವು ಕರೆಯಬೇಕು ಅಂತ ಅನ್ನೋದು ಯಾಕೆಂದರೆ ಅದು ಅಪ್ರತ್ಯಕ್ಷ ಸಿದ್ಧವಾಗಿರುವಂಥ ಸಂಬಂಧ. ಅಪ್ರತ್ಯಕ್ಷ ಸಂಬಂಧ ಆವಾಗ ನೋಡ್ತಾ ಇದ್ದೀವಿ ನಮಗೂ ಭಗವಂತನಿಗೆ ಇರೋದು ಏನಂದರೆ ಆ ಸಂಬಂಧವನ್ನು ಯಾರೆಲ್ಲೂ ಕತ್ತರಿಸಲು ಆಗೋದಿಲ್ಲ ಅಂಥ ಸಂಬಂಧ ನಮಗೂ ನಮ್ಮ ತಂದೆಗೂ ಇರುತ್ತೆ. ಇದನ್ನು ಇದು ಪುರಾಣ ಜೊತೆಗೆ ಹೇಳ್ತಾ ಇದ್ದಾರೆ, ಪ್ರಭು ಸುಮ್ಮನೆ ನಾವು ಹೇಳೋದಲ್ಲ. ರಾಮಾಯಣದಲ್ಲಿ ಅವನ ಪರಿಚಯವನ್ನು ಕೇಳಿದಾಗ ಅವನು ಹೇಳ್ತಾನೆ, ಗುಣೈಹಿ ದಶರಥೋಪಮಃ. ಎಲ್ಲರೂ ಬಂದು ಕೇಳ್ತಾರಂತೆ ರಾಮನ್ನ, ನಿನಗೆ ಈ ಗುಣಗಳೆಲ್ಲ ಎಲ್ಲಿಂದ ಬಂತು ರಾಮ? ಇಷ್ಟೆಲ್ಲ ಗುಣಸಾಗರನಾಗಿದೆಯಲ್ಲ ನೀನು ರಾಮ ಅಂತ ಕೇಳಿದಾಗ ರಾಮ ಹೇಳ್ತಾನಂತೆ, ಇವೆಲ್ಲ ನನ್ನ ತಂದೆಯಿಂದ ನನಗೆ ಬಂತು ಅಂತ ಹೇಳಿ. ಅದನ್ನೇ ಕೃಷ್ಣಾವತಾರದಲ್ಲಿ ಕೃಷ್ಣ ಹೇಳ್ತಾನೆ, ಈ ಗುಣಗಳೆಲ್ಲ ನನಗೆ ನಂದಗೋಪಾಲನಿಂದ ಬಂತು ಅಂತ ಹೇಳಿ. ಅದೇ ಥರ ಆಂಡಾಳ್ ಕೂಡ ಅಷ್ಟೇ, ತನ್ನ 2 ಗ್ರಂಥಗಳಾದ ತಿರುಪ್ಪಾವೈ ಹಾಗೂ ನಾಚಿಯಾರ್ ತಿರುಮಳಿ ಅಂತ 2 ಬರೆದಿದ್ದಾಳಲ್ಲ, 2 ಉಲ್ಲೇಖ ಕೊಡುವಾಗ ವಿಷ್ಣು ಚಿತ್ತನ್ ವಿಯನ್ ಕೋದೈ ಅಂತ ಹೇಳ್ತಾಳೆ. ವಿಷ್ಣು ಚಿತ್ತನ್ ವಿಯನ್ ಕೋದೈ ಅಂತ ಹೇಳಿದ್ರೆ ಕೊನೆ ಪದ್ಯವರೆಗೂ ಒಂಗ ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಅಂತ ಬರುತ್ತೆ. ಅದರಲ್ಲೂ ಕೂಡ ಪಟ್ಟರ್ ಪಿರಾನ್ ಕೋದೆ ಸೊನ್ನ ಅಂತೇಳಿ. ಬಟ್ಟರ್ ಪಿರಾನ್ ಅಂತ ಹೇಳಿದರೆ ಬಟ್ಟರ್ ಅನ್ನುವ ಪೆರಿಯಾಳ್ವಾರ್ ಅವಳ ಮಗಳಾದ ಕೋದೆ ಅಂತೇಳಿ ಅವಳು ಕೂಡ ಹಂಗೆ ಹೇಳಿದ್ದಾರೆ. ಎಲ್ಲರೂ ದೇ ಗಿವ್ ರೆಫರೆನ್ಸ್ ಟು ದೇರ್ ಫಾದರ್ ಅನ್ನೋದು 3 ಎಕ್ಸಾಂಪಲಲ್ಲಿ ತೋರಿಸಿದ್ದೀವಿ. ಇವತ್ತು ಸಿಕ್ಕಾಪಟ್ಟೆ ನಾವು ಕೃಷ್ಣನ ಬಗ್ಗೆನೇ ಹೇಳ್ತಾ ಇಲ್ಲ, ಕೃಷ್ಣನ ಬಗ್ಗೆ ಎಬ್ಬಿಸ್ತು ಆಲ್ಮೋಸ್ಟ್ ಕೃಷ್ಣ ಎದ್ಬಿಟ್ನಲ್ಲ ಅಂತ ಹೇಳೋದಕ್ಕೋಸ್ಕರ ಕೃಷ್ಣನ ಮೇಲೆ ಒಂದು ಕೀರ್ತನೆ ನೋಡೋಣ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರೇ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಚಂದ ಚಂದದ ಗೋಪ ಬಾಲರ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಇಂದು ಮುಂದಿನಲಿ, ಸುಂದರಾಂಗದ ಸುಂದರಿಯರ ಇಂದು ಮುಂದಿನಲಿ, ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಈ ಚರಾಚರದೊಳಗೆ ಅಜಣದ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಅಜಣದ ಆಚೆ ಈಚೆಯಲಿ, ಕೇಚ
ಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಈ ಪುರಂದಾಸರು ರಚಿಸಿದ ಕೃತಿ ಕೊಳಲನ್ನು ನುಡಿಸುವ ಅಂದದ ಕೃಷ್ಣನನ್ನು ಎಲ್ಲಿ ನೋಡಿದ್ರಿ ಅಂತ ಶುರುವಾಗುತ್ತೆ. ಕೃಷ್ಣನು ಕೇವಲ ಒಂದೆಡೆ ಇರದೆ ಗೋಪಾಲಕರ ಗುಂಪಿನಲ್ಲಿ ಗೋಪಿಕೆಯರ ಮಧ್ಯ ಹಾಗೂ ಆಕಳು ಕರುಗಳ ಮಂದೆಯಲ್ಲಿ ನೆಲೆಸಿದ್ದಾನೆ ಎಂದು ಇಲ್ಲಿ ಹೇಳಿದ್ದಾರೆ. ಭಗವಂತನು ಭಕ್ತರ ಮನಸ್ಸಿನಲ್ಲಿ, ಯೋಗಿಗಳ ಧ್ಯಾನದಲ್ಲಿ ಮತ್ತು ಅರ್ಜುನನ ರಥದ ಮೇಲೆ ಕುಳಿತಿದ್ದಾನೆ ಎಂದು ತಿಳಿಸಲಾಗಿದೆ. ಕೊನೆಯದಾಗಿ ಪುರಂದರ ವಿಠಲನ ರೂಪದ ಈ ಮಾಧವನು ಭಕ್ತಿಯಿಂದ ಕೂಗುವ ಭಕ್ತರ ನಾಲಿಗೆ ಮೇಲೆ ಸದಾ ಇರ್ತಾನೆ ಎಂದು ಈ ಹಾಡಿನ ಸಾರವಾಗಿದೆ. ನಾಳೆ ನಾನು ನೋಡ್ತಾ ಇರೋ ಪಾಸುರ 22ನೇದು ಅಂಗಣ್ಮಾನ್ಯಾಲತ್ ಅರಸರ್ ಪಾಸುರ. ಈ ಪಾಸುರ ಗೋಪಿಯರು ನಾವು ಮಮಕಾರ ರಹಿತರಾಗಿ ಬೇರೆ ಯಾರಿಗೂ ಶರಣಾಗದೆ ಅನನ್ಯ ಶರಣರಾಗಿ ನಿನ್ನ ಬಳಿ ಬಂದು ನಿನ್ನಲ್ಲಿ ಶರಣರಾಗಿದ್ದೇವೆ, ನೀನು ನಿನ್ನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಿ ನಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಅದನ್ನು ನಾಳೆ ನೋಡೋಣ. ಶತಮಕಮಣಿ ನೀಲ ಚಾರು ಕಲ್ಲಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಸಗ್ಧರ ಕೃಷ್ಣನಾಥ ವಿಲಸತಿ ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಂ ಅಸ್ತು.